ನಮಸ್ಕಾರ ಆತ್ಮೀಯರೇ. ಇವತ್ತಿನ ವಿಷಯ, ನಾವು ಜೀವನದಲ್ಲಿ ಮಾಡುವ ಒಳ್ಳೆಯ ಕೆಲಸಗಳಿಂದ ಯಾವ ರೀತಿಯಾಗಿ ನಮ್ಮ ನೆನಪನ್ನು ಉಳಿಸ್ಕೋಬೋದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಜೀವನದಲ್ಲಿ ಯಾವುದೂ ಶಾಶ್ವತವಲ್ಲ, ಆದರೆ ಎಲ್ಲವೂ ನಮ್ಮೊಂದಿಗೆ ಇರುತ್ತವೆ ಅಂದುಕೊಂಡು ಅದು ಬೇಕು ಇದು ಬೇಕಂತ ಜಗಳ ಮಾಡ್ತೇವೆ. ಅಂತ್ಯವಿಲ್ಲದ ಆಸೆಗಳಲ್ಲಿ ಜೀವನವನ್ನು ಕಳೀತೇವೆ. ಈ ಪ್ರಪಂಚದಲ್ಲಿ ಎಲ್ಲವೂ ಕಾಲಾನಂತರದಲ್ಲಿ ಹೋಗುತ್ತೆ, ಆದರೆ ಎಲ್ಲವೂ ನಮ್ಮೊಂದಿಗೆ ಇರುತ್ತೆ ಅಂತ ನಾವು ಭಾವಿಸ್ತೇವೆ. ಇವುಗಳಿಗಾಗಿ ಜಗಳ ಮಾಡ್ತೇವೆ, ಸಂಬಂಧಗಳನ್ನು ಕೂಡ ಮುರಿದುಕೊಳ್ತೇವೆ. ಒಬ್ಬರ ಮೇಲೆ ನಾವು ತೋರಿಸುವ ಪ್ರೀತಿ ಕೂಡ ಶಾಶ್ವತವಾಗಿ ಇರೋದಿಲ್ಲ. ನಾವು ಇತರರಿಗೆ ನೀಡುವ ನೆನಪುಗಳು ಮಾತ್ರ ಮುಖ್ಯ. ಇವುಗಳ ಮೂಲಕ ಅವರು ನಮ್ಮನ್ನು ನೆನಪಿಸ್ಕೊಳ್ಬೋದು. ದುಃಖಗಳು ಶಾಶ್ವತವಾಗಿ ಉಳಿಯೋದಿಲ್ಲ, ಸಂತೋಷಗಳು ಅಷ್ಟೇ ಶಾಶ್ವತವಾಗಿ ಉಳಿಯೋದಿಲ್ಲ. ಈ ಕ್ಷಣಗಳು ಕರಗಿ ಹೋಗುತ್ತೆ, ಮತ್ತೆ ಎಂದೂ ವಾಪಸ್ ಕೂಡ ಬರೋದಿಲ್ಲ. ನಾವು ಉಸಿರಾಡುವ ಉಸಿರು ಕೂಡ ಒಂದು ದಿನ ನಿಲ್ಲೇಬೇಕು. ಅಲ್ಲಿಯವರೆಗೆ ನಾವು ಇತರರೊಂದಿಗೆ ಎಷ್ಟು ಸಂತೋಷವಾಗಿರ್ತೇವೆ ಎಂಬುದು ಬಹಳ ಮುಖ್ಯ ಆಗುತ್ತೆ. ಸತ್ ನಂತರ ನಮ್ಮನ್ನು ನೋಡಿಕೊಳ್ಳುವವರು ಯಾರೂ ಇಲ್ಲ. ಬದುಕಿರುವಾಗ ನಗುವಿನ ಜೊತೆಗೆ ನಗುವನ್ನು ಹಂಚಿಕೊಳ್ಬೇಕು. ಅದು ಕಷ್ಟದ ಪರಿಸ್ಥಿತಿ ಇರ್ಬೋದು, ಸುಖದ ಪರಿಸ್ಥಿತಿ ಕೂಡ ಇರ್ಬೋದು. ಇದ್ಯಾವುದು ಶಾಶ್ವತವಲ್ಲ ಅನ್ನೋದು ಎಲ್ರಿಗೂ ತಿಳಿದಿರಬೇಕು. ಆದರೆ ಇದರ ಬಗ್ಗೆ ಹೆಚ್ಚು ಯೋಚಿಸಬಾರ್ದು. ಪ್ರಸ್ತುತ ಭಾವನೆಗಳ ಮೇಲೆ ಮಾತ್ರ ಬದುಕಬೇಕು. ಬಂಧಗಳಿಂದ ದೂರವಾಗಿರ್ತಾರೆ. ಯಾರೊಂದಿಗಾದರೂ ಮಾತನಾಡೋ ಮೊದಲು ನಿಜವಾಗ್ಲೂ ಒಮ್ಮೆ ಯೋಚನೆ ಮಾಡಬೇಕಾಗತ್ತೆ. ಯಾಕಂದರೆ ಇದ್ಯಾವುದು ಶಾಶ್ವತವಲ್ಲ ಅನ್ನೋದು ಎಲ್ಲರಿಗೂ ತಿಳಿದಿರಲೇಬೇಕು. ಆದರೆ ಇದರ ಬಗ್ಗೆ ಹೆಚ್ಚು ಯೋಚಿಸಬಾರ್ದು. ಬದುಕಿನ ಪಯಣದಲ್ಲಿ ಸಮಸ್ಯೆ, ಸಂತೋಷ, ದುಃಖಗಳು ಶಾಶ್ವತ ಅಲ್ಲ. ಈ ಜಗತ್ತಿನಲ್ಲಿ ಯಾವುದೂ ಕೂಡ ಶಾಶ್ವತ ಅಲ್ಲ. ಆದರೆ ನಾವು ಬದುಕಿರುವವರೆಗೂ ನೆನಪುಗಳು ಮಾತ್ರ ಶಾಶ್ವತವಾಗಿರುತ್ತೆ. ನಮ್ಮ ಸುತ್ತಮುತ್ತಲಿನ ಹಾಗೂ ನಮ್ಮೊಂದಿಗೆ ಇರಲಿ ಬಿಡಲಿ ಆ ಜನಗಳ ಬಗ್ಗೆ ನಕಾರಾತ್ಮಕವಾಗಿ ಮಾತನಾಡುವ ಬದಲು ಖುಷಿಯನ್ನು, ಅವರ ಒಳ್ಳೆಯ ವಿಚಾರಗಳ ಬಗ್ಗೆ, ಮೆಚ್ಚುಗೆಯ ಬಗ್ಗೆ ಮಾತನಾಡಬೇಕು. ಬದುಕಿನ ಪಯಣದಲ್ಲಿ ಹಲವು ಸಮಸ್ಯೆಗಳು, ಸಂತೋಷಗಳು, ದುಃಖಗಳು, ಹಲವು ಪರಿಚಯಗಳು ಆಗುತ್ತೆ. ಆದರೆ ಯಾವುದೂ ಶಾಶ್ವತವಾಗಿ ಉಳಿಯೋದಿಲ್ಲ. ಅದಕ್ಕಾಗಿಯೇ ನಾವು ಜೀವನದಲ್ಲಿ ಎಲ್ಲವನ್ನ ಧನಾತ್ಮಕವಾಗಿ ನೋಡಬೇಕು. ಏಕೆಂದರೆ ಧನಾತ್ಮಕವಾಗಿ ಯೋಚಿಸಿದರೆ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಸಿಗುತ್ತೆ. ನೆಗೆಟಿವ್ ಆಗಿ ಯೋಚಿಸಿದರೆ ಸಣ್ಣ ಸಮಸ್ಯೆ ಕೂಡ ನಮಗೆ ದೊಡ್ಡದಾಗಿ ಕಾಣಿಸುತ್ತೆ. ಇರೋ ತನಕ ಸಂತೋಷವಾಗಿರಬೇಕು. 4 ಜನರೊಂದಿಗೆ ನಗುವನ್ನು ಹಂಚಿಕೊಳ್ತಾ ಇರಬೇಕು. ಅದು ನಮ್ಮ ಜೀವನದ ಅರ್ಥವಾಗಬೇಕು. ಇಲ್ಲವಾದರೆ ಹೋದ ಮೇಲೂ ಶಾಪ ಹಾಕ್ತಾನೇ ಇರ್ತಾರೆ. ಹುಟ್ಟಿದ ಕ್ಷಣವು ಶಾಶ್ವತ ಅಲ್ಲ, ಸಾವಿನ ಕ್ಷಣ ಕೂಡ ಶಾಶ್ವತ ಅಲ್ಲ. ಸಮಯ ಕರಗುತ್ತೆ, ಯಾರಿಗಾಗಿಯೂ ನಿಲ್ಲೋದಿಲ್ಲ. ನಮ್ಮ ನಡುವಿನ ಸಂಬಂಧಗಳು ಸಹ ಶಾಶ್ವತ ಅಲ್ಲ. ನಿಮ್ಮ ದೇಹದಿಂದ ಉಸಿರಿರುವ ಹೊರಬಂದ ನಂತರ ನಿಮ್ಮ ಹೆಸರು ಕೂಡ ಇರೋದಿಲ್ಲ. ಅದನ್ನು ಬಾಡಿ ಅಥವಾ ಶವ ಅಂತ ಕರೀತಾರೆ. ಸಾವಿನ ನಂತರವೂ ಬದುಕಲು ನಾವು ಮಾಡುವ ಉತ್ತಮ ಕೆಲಸಗಳು, ನೆನಪುಗಳು ಮಾತ್ರ ಶಾಶ್ವತವಾಗಿ ಉಳಿಯುತ್ತೆ. ಜೀವನದಲ್ಲಿ ತೋರಿದ ಪ್ರೀತಿ ಮತ್ತು ಜವಾಬ್ದಾರಿಗಳು ಸಹ ಶಾಶ್ವತ ಅಲ್ಲ. ಅದಕ್ಕಾಗಿಯೇ ನೀವು ಯಾರ ಮೇಲೂ ಹೆಚ್ಚು ಭಾವುಕರಾಗಿರಬಾರ್ದು. ಅವರು ದೂರವಾಗಿ ನಿಲ್ಲಲು ಸಾಧ್ಯವೇ ಇಲ್ಲ. ನಿಮ್ಮನ್ನು ನೀವು ಪ್ರೀತಿಸಿ. ನೀವು ಎಲ್ಲರನ್ನ ಇಷ್ಟಪಟ್ಟರೆ ಅವರು ನಿಮ್ಮನ್ನು ಇಷ್ಟಪಟ್ಟೇ ಪಡ್ತಾರೆ. ಆದರೆ ಜೀವನದಲ್ಲಿ ನಟನೆ ಮಾಡೋದು ಕೂಡ ಉಳಿಯಲ್ಲ. ಹಾಗಾಗಿ ಜೀವನದಲ್ಲಿ ನಾವು ಯಾವ ಕೆಲಸಗಳನ್ನು ಮಾಡ್ತೇವೋ ಆ ಕೆಲಸದ ಮುಖಾಂತರ ನಮ್ಮ ನೆನಪನ್ನು ಶಾಶ್ವತವಾಗಿ ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನಿಸಬೇಕು. ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ.